ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತುಂಬ ಸ್ಪೆಷಲ್ ವ್ಲಾಗ್. ಯಾಕಂದರೆ ನಮ್ಮ ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಗ್ರಾಮದಲ್ಲಿ ವಾತಾವರಣ, ಹಳ್ಳಿ ಹೆಂಗಿರುತ್ತೆ, ಏನು ಸೊಗಡು ಇರುತ್ತೆ, ಮತ್ತು ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟು ಎಲ್ಲ ಥರ ಇರುತ್ತೆ. ವಿಡಿಯೋ ಮಿಸ್ ಮಾಡಿದೆ ನೋಡಿ. ಗಾಯ್ಸ್, ಹಬ್ಬ ಅಂದರೆ ಫಸ್ಟ್ ನೆನಪಾಗೋದೇ ಅಜ್ಜಿ ಮನೆ. ಯಾಕಂದರೆ ಚಿಕ್ಕ ಏಜಿಂದ ನಾವು ಅಲ್ಲೇ ಆಡಿ ಬೆಳೆದಿರ್ತೀವಿ. ಆದರೆ ಒಂದೇನೆಂದರೆ ನನಗೆ ಈ ಅಜ್ಜಿ ಮನೆಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹಬ್ಬಕ್ಕೆ. ಬಟ್ ನಮ್ಮ ಅಪ್ಪ ಅಮ್ಮ ಅಂದರೆ ದೊಡ್ಡಹಳ್ಳಿಗೆ ಹೋಗಿದ್ದು ಸುಮಾರು ಸತಿ ಹೋಗಿದ್ದೀನಿ. ಯಾಕೆಂದರೆ ಅಲ್ಲೇ ನಾವು ಜಾಸ್ತಿ ಬೆಳೆದಿದ್ದು. ಇಲ್ಲಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮು ನಾನು ನಮ್ಮಣ್ಣ. ಅಲ್ಲಿನ ಹಬ್ಬ ಹೆಂಗಿರುತ್ತೆ, ಈ ವಾತಾವರಣ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮ ಅಜ್ಜಿ, ನಮ್ಮ ಅಮ್ಮರಮ್ಮ ಅವ್ರ ಮನೇಲಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೋಡೋಣ ಬನ್ನಿ. ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಏಕೆಂದರೆ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ. ಮುಂದೆ ನಮ್ಮ ತವ್ರ ಮನೆ ಇದೆ. ಯಾವುದು ಗೊತ್ತಾ, ನಾನು ಪ್ರತಿ ಸತಿ ಬಂದಾಗ ಕನಕಪುರದಲ್ಲಿ ವಾಸ ಹೋಟ್ಲು ಮಿಸ್ ಮಾಡೋದೇ ಇಲ್ಲ. ಇಲ್ಲಿ ಬಂದು ಒಂದು ವಾಸ ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂದ ಮೇಲೇ ಸಮಾಧಾನ. ಸೊ ಇದು ಇವಾಗಲೂ ಹಂಗೆ ಮಾಡ್ತೀವಿ, ಮಿಸ್ ಮಾಡಿದೆ. ನಾನು ಫಸ್ಟ್ ಟೈಮ್ ತಿಂದಾಗ ಮೇ ಬಿ 25 ರೂಪಾಯಿ ಇತ್ತು. ಇವಾಗ 60 ರೂಪಾಯಿ ಆಗಿದೆ. ಈಗ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ. ಒಂದು ದೋಸೆಗೆ ಹೊಟ್ಟೆ ತುಂಬೋಯ್ತು ನನಗೆ. ಸೊ ಗೈಸ್, ಏನು ಟ್ರಾಫಿಕ್ ನಡೀತಾ ತುಂಬ ಟ್ರಾಫಿಕ್ ಅನಿಸ್ತೈತೆ. ಏನಾಗಿದೆ ಏನೂ ಗೊತ್ತಾಗ್ತಿಲ್ಲ. ಬನ್ನಿ ನೋಡ್ಕೊಬರೋಣ. ಏನಾಗಿದೆ, ಗಾಡಿ ಆಕ್ಸಿಡೆಂಟ್ ಆಗಿದೆ ಗೊತ್ತಿಲ್ಲ. ರಸ್ತೆ ಕಾಮಗಾರಿಕೆ ನಡೀತಾ ಇದೆ. ಸೊ ಅದಕ್ಕೆ ಅಷ್ಟು ಟ್ರಾಫಿಕ್ ಆಗಿರೋದು. ಆ ಕಡೆ ಬಸ್ಸು ಈ ಕಡೆ ಎಲ್ಲ ನಿಂತಿದೆ. ನಾವೀಗ ಕೋಡಳ್ಳಿ ಸೈಡ್ ಹೋಗ್ತಾಯಿದ್ದೀವಿ. ಯಾಕೋ ನೋಡ್ತಾ ಇದ್ರೆ ತುಂಬ ಈ ಕಡೆ ತುಂಬ ಟ್ರಾಫಿಕ್ ಐತೆ ಅಂತ ಅನಿಸುತ್ತೆ. ಲೋ ಲಚ್ಚಿ, ಸಾಕು ಏನ್ರಿ ಇದು, ಈ ಥರ ಟ್ರಾಫಿಕ್ಕು ತುಂಬ ನಿಂತೈತೆ ಗಾಡಿಗಳು. ಓಹೋ, ಏನು ಒಂದರಿಂದ ನಿಂತನೇ ಐತೆ. ಈ ಕಡೆ ಹೊಳೆಯಲ್ಲಿ ನೀರೇ ಇಲ್ಲ, ಆದರೂ ಈ ಕಡೆ ಅಂತೂ ಸಕ್ಕ ಟ್ರಾಫಿಕ್ಕು. ಸುಮಾರು 1-1.5 ಕಿಲೋಮೀಟ್ರ್ ದೂರ ಗಂಟನೂ ಗಾಡಿಗಳು ನಿಂತಿರೋಂಗೆ ಐತೆ. ಓಹೋ ಗಾಯ್ಸ್, ನೋಡಿ ಎಷ್ಟು ಟ್ರಾಫಿಕ್ ಐತೆ ಅಂತ. ಈ ವಿಲೇಜ್ ಸೈಡ್ ರೋಡ್ ನೋಡಿದ್ರೆ ಸಿಟಿ ಟೆನ್ಷನ್ ಎಲ್ಲ ಮರ್ತೋಗುತ್ತೆ. ಯಾಕಂದರೆ ಆ ರೋಡೇ ಹಂಗೆ, ಆ ಫೀಲೇ ಹಂಗಿದೆ. ಹಂಗೆ ಅಜ್ಜಿ ಮನೇಲಿ ವೆರೈಟಿ ಅಡುಗೆ ಮಾಡಿರ್ತಾರೆ, ಅದಕ್ಕೂ ಕಾಯ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಂದರೆ, ಇದೇನು ನೀವು ಮರ ನೋಡ್ತಾ ಇದ್ದೀರಾ, ಇದು ಮದುವೆಗಳಲ್ಲಿ ಚಪ್ರಗಳಲ್ಲಿ ಹಾಕ್ತಾಯಿದ್ರು. ಮತ್ತು ಇದರಲ್ಲಿ ಆಟ ಆಡ್ತಾ ಇದ್ದೆ ನಾವು. ಅದೇನೋ ಕೋಳಿ ಜಗಳ ಅಂತೆಲ್ಲ ಆಡ್ತಿದ್ದೋ. ಇದು ನೋಡಿದ ತಕ್ಷಣ ನನಗೆ ಚೈಲ್ಡ್ಹುಡ್ ನೆನಪಾಯಿತು. ಬಟ್ ಖುಷಿ ಇದೆ, ಈ ಥರ ಸಿಟಿಲೆಲ್ಲ ಸಿಗಲ್ಲ. ಬರೀ ಈಗ ಹಳ್ಳಿಗೆ ಬಂದಾಗ ಮಾತ್ರ ನೋಡ್ಕೋಬೇಕಷ್ಟೇ. ಗಾಯ್ಸ್, ಫೈನಲಿ ಊರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಊರು ಸರ್ಕಲ್ ಇದು. ಆಪೋಸಿಟ್ ದೇವಸ್ಥಾನ ಇರುತ್ತೆ. ಇದೇ ನಮ್ಮ ಅಜ್ಜಿ ಮನೆ. ಈಗ ಹೋಗ್ತಾ ಇದ್ದೀವಿ. ನಮ್ಮ ನೆಂಟರೆಲ್ಲ ಬಂದಿದ್ದಾರಂತೆ. ನಮ್ಮ ಅಣ್ಣ ಹೋಗ್ತಿದ್ದಾನೆ ಮುಂದೆ, ನಾನು ಹೋಗ್ತಾ ಇದ್ದೀನಿ. ನೋಡೋಣ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ, ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಈ ಫುಡ್ಡೆಲ್ಲ ನೋಡ್ತಿದ್ರೆ ನಿಮಗೂ ಹಸಿವಾಗ್ತಿದೆ ಅನ್ಸುತ್ತಲ್ವಾ, ಏನೇನು ವೆರೈಟಿ ಮಾಡಿದ್ದಾರೆ ಅಂತ. ಒಬ್ಬಟ್ಟು ಕಾಣಿಸ್ತಿದೆ, ಸಖತ್ ಅನಿಸ್ತಿದೆ. ಇವತ್ತು 2 ಹೊಡೆದೇ ಬಿಡ್ಬೇಕು ಇವತ್ತು. ಈ ಸಿಟಿಲಿ ಬ್ಯುಸಿ ಲೈಫ್ಗಿಂತ ಈ ಹಳ್ಳಿ ಪೀಸ್ಫುಲ್ ಲೈಫೇ ತುಂಬ ಚೆನ್ನಾಗಿದೆ. ಯಾಕೆಂದರೆ ನೀವೇ ನೋಡ್ತಾ ಇದ್ರಲ್ಲ, ಆ ನೇಚರು ಎಲ್ಲ ಸಖತ್ ಅನಿಸುತ್ತೆ. ಅದೆಲ್ಲ ಜಾತ್ರೆ ತಯಾರಿ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮೇ ಬಿ ಜಾತ್ರೆ ಸ್ಟಾರ್ಟ್ ಮಾಡ್ಬೋದು. ಸೊ ಬರ್ತಿದ್ದಾರೆ ಜನ ಈ ನಡುವೆ. ಆದರೂ ಹಳ್ಳಿ ವೈಬ್ಸೇ ಬೇರೆ. ಯಾಕೆಂದರೆ ಜಾತ್ರೆ ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಈ ಥರ ಮಕ್ಳುಗಳಾಗಲಿ ಲೇಡೀಸ್ ಆಗಲಿ ಈ ಥರ ಚೆನ್ನಾಗಿ ರೆಡಿಯಾಗಿ ತಂಬಿಟ್ಟು ತಂದು ಇದೆಲ್ಲ ವೈಬ್ಸೇ ಬೇರೆ. ನಾನು ಮೇಲ್ಗಡೆಯಿಂದ ಒಂದು ಶಾರ್ಟ್ ತೊಗೊಳ್ಳೋಣ ಅಂತ ಬಂದೆ. ಬಟ್ ಸಖತ್ ಅನಿಸ್ತಿದೆ. ಆ ಕಡೆ ಗುಡ್ಡ ಗಿಡ್ಡ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಈವ್ನಿಂಗು ವಿಲೇಜ್ ವ್ಯೂ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾಕೆಂದರೆ ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ನಮ್ಮ ಆಂಟಿ, ನಮ್ಮ ತಂಗಿ, ನಮ್ಮ ಅಮ್ಮ ಅವರೆಲ್ಲ ಅಲ್ಲೇ ಮನೆ ಹತ್ರನೇ ನಿಂತು ನೋಡ್ತಿದ್ದಾರೆ. ಯಾಕೆ ಅವ್ರಿಗೆ ತುಂಬ ಹತ್ರ ಆಯಿತು. ಲೈವಾಗಿ ಅಲ್ಲೇ ಎಲ್ಲ ಕಾಣಿಸುತ್ತೆ. ಸೊ ಅಲ್ಲೇ ನಿಂತು ನೋಡ್ತಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡಿ. ನಿಜ ಹೇಳಬೇಕಂದ್ರೆ ನಾನೇ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಈ ಜಾತ್ರೆಗೆ. ನಾನು ಯಾವಾಗೂ ಬಂದಿಲ್ಲ, ನೆನಪೂ ಇಲ್ಲ ನನಗೆ. ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಈಗ ಒಳಗೆ ಹೋಗೋಣ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಈಗ ತಾಯಿ ದರ್ಶನ ಮಾಡೋಣ. ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಕೇಳ್ಕೊತೀನಿ. ಮಾರಮ್ಮ ದೇವಿ ದೇವಸ್ಥಾನ ಪಕ್ಕದಲ್ಲೇ ಇನ್ನೊಂದು ಜೋಡಿ ಬಸವೇಶ್ವರ ಅಂತ ಇದೆ.
ಎಲ್ಲ ಕಡೆ ಒಂದೇ ಸಿಂಗಲ್ ಬಸವೇಶ್ವರ ನೋಡಿ ಹತ್ರ ಇಲ್ಲಿ ಜೋಡಿ ಬಸವೇಶ್ವರ ಇದೇ ವಿಶೇಷತೆ ಈ ಊರಲ್ಲಿ. ಇದು ತುಂಬ ಪುರಾತನ ಕಾಲದಂತ ಹೇಳ್ತಿದ್ರು. ನಮ್ಮ ಆಂಟಿ ಅವ್ರ ಊರಿಗೆ ಹೋಗ್ತಿದ್ದಾರೆ, ಅದಕ್ಕೆ ನಮ್ಮ ಅಜ್ಜಿ ಶಾಸ್ತ್ರೋಕ್ತವಾಗಿ ಕಳಿಸ್ಕೊಡ್ತಾವ್ರೆ. ಸೊ ಹಬ್ಬಕ್ಕೆ ಬಂದಿದ್ದಕ್ಕೆ ಅವ್ರಿಗೂ ತುಂಬ ಖುಷಿ ಆಗಿದೆ, ಅವ್ರಿಗೂ ಇವ್ರಿಗೂ ಖುಷಿ ಆಗಿರುತ್ತೆ. ಸೊ ಇವರು ಈಗ ಹೊರಡ್ತಾರೆ. ಫೈನಲಿ ನಮ್ಮ ಆಂಟಿ ಏನೋ ಕೇಳಿಸ್ತಾ ಇಲ್ಲ, ಒಂದು ವಿಡಿಯೋ ಇರಲಿ ಅನ್ನೋ ಜಾತ್ರೆ ವಿಶೇಷತ್ವಾಗಿ ಅಂಗಡಿಗಳೆಲ್ಲ ಹಾಕಿದ್ದಾರೆ. ನಮ್ಮ ಆಂಟಿನ ತಗೊಳಕ್ಕೆ ಹೋಗಿದ್ದಾರೆ, ಅದೇನು ತಗೋತಾರೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಆಂಟಿ ಅದು ಅದು ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನೋಡಿ, ಅದಲ್ಲ ಅದು ಹೌದು, ಏನೋ ರಿಬ್ಬನ್ ಥರ ತಗೋತಿದ್ದಾರೆ. ಬಟ್ ಚೆನ್ನಾಗಿ ಕಾಣಿಸುತ್ತೆ ಅವ್ರ ಕೈ. ಅವ್ರ ಇಷ್ಟ ಏನು ಅಂತ ಗೊತ್ತಾಗ್ತಿಲ್ಲ, ನೋಡೋಣ ಫೈನಲಾಗಿ ಯಾವ್ದು ತಗೋತಾರೆ ಅಂತ ಗೊತ್ತಿಲ್ಲ. ಅವ್ರು ನನ್ನೇ ಕೇಳ್ತಿದ್ದಾರೆ ಯಾವ್ದು ತಗೊಳ್ಳಿ ಅಂತ. ನನಗೇನೋ ತುಂಬ ರೆಡ್ ಇಷ್ಟ ಆಯಿತು, ನೋಡೋಣ ನಮ್ಮ ಆಂಟಿ ನಾನು ಹೇಳಿ ತಗೋತಾರ ಅಂತ. ಫೈನಲಿ ಅದೇ ಚೂಸ್ ಮಾಡಿದ್ರು. ಎರಡು ನೋಡ್ತಿದ್ದಾರೆ, ಬಟ್ ಒಂದೇ ಸಾಕು ಅಂತ ಅವ್ರು ಹೇಳ್ತರು. ಬಟ್ ಎರಡು ತೊಗೊಂಡ್ರೆ ಚೆನ್ನಾಗಿರ್ತಿತ್ತು, ಇರಲಿ ಅದನ್ನೇ ತೊಗೊಂಡಿದ್ದಾರೆ. ಖುಷಿ ಆಯ್ತು ನನಗಂತೂ. ಇವಾಗ ಕನಕಪುರ ಹೋಗೋ ಬಸ್ ಬಂದಿದೆ, ಅದಕ್ಕೆ ಜನ ಎಲ್ಲ ಹೋಗ್ತಾಯಿದ್ದಾರೆ, ಹೋಗೋರು ಹೋಗ್ತಿದ್ದಾರೆ, ಬಂದು ಇಳಿತಾ ಇದ್ದಾರೆ. ಈಗ ನಮ್ಮ ಆಂಟಿ ಹೋಗ್ತಿದ್ದಾರೆ. ಬಸ್ಸು ಸೀಟ್ ಇದೆಯಾ? ಇದೆ ಇದೆ ಇದೆ, ಸೀಟೆಲ್ಲ ಇದೆ. ಸೊ ಏನು ತೊಂದರೆ ಇಲ್ಲ, ನಿಂತ್ಕೋ ಅವಶ್ಯಕತೆ ಇಲ್ಲ, ಸೀಟ್ ಸಿಕ್ಕಿದೆ ಅವ್ರಿಗೆ. ಇವಾಗ ಹೋದರೆ ಮಿನಿಮಮ್ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ, 20-30 ಮಿನಿಟ್ಸ್ ಬೇಕಾಗುತ್ತೆ ಕನಕಪುರ ಸೇರೋದಕ್ಕೆ. ಫೈನಲಿ ಅವ್ರು ಬಾಯ್ ಹೇಳ್ತಿದ್ದಾರೆ, ಬಾಯ್ ಬಾಯ್ ಆಂಟಿ. ಇಲ್ಲಿನ ಪದ್ಧತಿ ಏನಂದರೆ, ಮೊದಲು ಆ ಊರಿನ ದೊಡ್ಡ ಮನೆಯವ್ರು ಯಾರಿದ್ದಾರೋ ಅವ್ರನ್ನ ಆಡಿಸಿ ನಂತರ ಎಲ್ಲರನ್ನೂ ಆಡ್ಸೋದಂತೆ. ಸೊ ನಮ್ಮೂರ ಕಡೆ ಎಲ್ಲ ಏನಂದರೆ ಸಿಡಿರಣ ಅಂತ ಇರ್ತಿದ್ರು. ಸಿಡಿರಣ್ಣನ ಫಸ್ಟ್ ಆಡಿಸಿ ಆಮೇಲೆ ಮಕ್ಕಳುಗಳೆಲ್ಲ ಆಡ್ಸಕ್ಬಿಟ್ಟು ಕೊನೆಗೆ ಫೈನಲಿ ಸಿಡಿರಣ್ಣನೇ ಆಡ್ತಿದ್ರು. ಈಗ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಸೊ ಈಗೇನು ನೋಡ್ತಾ ಇದ್ದೀರಾ, ಇವರು ದೊಡ್ಡ ಮನೆಯವರು ಇವರು. ಸೊ ಇವರಲ್ಲಿ ಇವ್ರು ಒಂದು ಸ್ವಲ್ಪ ಜಾಸ್ತಿ ಗೌರವ ಇರುತ್ತೆ. ಆ ಪೂಜಾರಿದೆಲ್ಲ ಫಸ್ಟ್ ಇವ್ರು ತಿರುಗಿದ್ದಾದ್ಮೇಲೆ ಅದಾದಮೇಲೆ ನೆಕ್ಸ್ಟು ಮಕ್ಳುಗಳ್ದು ಮತ್ತು ಅಥವಾ ಯಾರ್ಯಾರು ಆರ್ಕೆ ಹೊತ್ಕೊಂಡಿದ್ದಾರೋ ಅವ್ರದ್ದೆಲ್ಲ ಇರುತ್ತೆ. ಆಮೇಲೆ ನಂತರ ನೆಕ್ಸ್ಟ್ ಏನಿದ್ರು ಅದು ತಗೊಂಡೋಗಿ ಅವ್ರು ಫಸ್ಟ್ ಎಲ್ಲಿತ್ತು ಅಲ್ಲೇ ನಿಲ್ಲಿಸ್ತಾರೆ. ನೋಡಿ ಈಗ ನೋಡ್ತಾ ಇದ್ದೀರಲ್ಲ, ಹಿಂಗೆ ಅವ್ರದ್ದಾದ್ಮೇಲೆ ಈ ಥರ ಆರ್ಕೆ ಓದ್ಕೊಂಡಿರೋರು ಚಿಕ್ಕ ಮಕ್ಳುಗಳು ಈ ಥರ ಆಡಿಸ್ತಾರೆ. ಅದಾದಮೇಲೆ ನಾರ್ಮಲಾಗಿ ಅದನ್ನು ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತಾರೆ. ವಾವ್ ಸೂಪರ್, ಸೂರ್ಯ ನೋಡಿ ಯಾವ ಥರ ಮುಳುಗ್ತಾ ಇದ್ದಾನೆ ಅಂತ ಸಖತ್ತಾಗಿ ಅನಿಸ್ತಿದೆ ಮೇಲ್ಗಡೆಯಿಂದ. ನಾನು ನಮ್ಮಣ್ಣ ಜಾತ್ರೆ ತಿರ್ಗಾಡ್ಕೊಳ್ಳೋಣ ಅಂತ ಸ್ವಲ್ಪ ಬಂದು ನೋಡ್ರಿ, ಎಲ್ಲ ನೋಡ್ರಿ ಕಲರ್ಸ್ಗಳೇ ಕಾಣಿಸ್ತಿದ್ದಾರೆ. ಬಟ್ ಚೆನ್ನಾಗಿದೆ, ವೈಬ್ಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದು. ಓಹ್ ನಮ್ಮ ಬಾಮ ಇದ್ದ ಬುಗುರಿ ಆಡ್ತಿದ್ದಾನೆ. ನಾವು ಇವ್ರ ಏಜಲ್ಲಿದ್ದಾಗ ತುಂಬ ಚೆನ್ನಾಗಿ ಆಡ್ತಿದ್ದೋ, ಈಗ ಸ್ವಲ್ಪ ಟಚ್ ಹೋಗಿದೆ. ಟ್ರೈ ಮಾಡೋಣ ಬನ್ನಿ. ನಾನು ಸುಮಾರು ಒಂದು 6-7 ವರ್ಷ ಆಯ್ತು ಅನ್ಸುತ್ತೆ ಬುಗುರಿ ಆಡಿ. ಅವನ ಥರ ಕೈಯಲ್ಲಿ ಎತ್ಕೋಕೆಲ್ಲ ಮಾಡ್ತಿದ್ದೆ. ಈಗೇನೋ ಆ ಟಚ್ ಹೋಗೋದ್ರಿಂದ ನಂಗೆ ಕೈ ಎತ್ಕೊ ಬರೋಲ್ಲ, ಹಿಂಗೆ ಸುಮಾರಾಗಿ ಆಡ್ತಾ ಇದೀನಿ. ಸಕ್ಕದಾಗೈತಲ್ಲ, ಸಕ್ಕದಾಗಿ ಕಾಣಿಸ್ತಾ ಇದೆ. ಅಯ್ಯೋ ಹಿಂತಿರ್ದು ಓ ಅಕ್ಕ ಏನೋ ಮಾಡ್ತಾವಳೆ. ಇವಾಗ ಮೇಲ್ಗಡೆ ಪ್ಲೇಸ್ ಆದ್ರೂ ಇದೆಲ್ಲ ಯಾರು ಮಾಡ್ತಾರೆ? ಅಲ್ಲ ಇದೆಲ್ಲ ನಿಮ್ ಡ್ಯಾಡಿ ಮಾಡ್ತಾರಾ? ಓಕೆ. ಅದು ಬರೀ ಇದು ಪೆನ್ ಬಿಟ್ಬಿಟ್ಟಿದ್ರೆ ಇದನ್ನ ರೆಡಿ ಮಾಡ್ತಾರ? ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ ಈಗ ಫ್ಯೂಚರ್ ಸಾಕು ಇದಿಷ್ಟು ಅಂತ ಬೇಡ, ಚೆನ್ನಕ್ಕೆ ಮೇಲೆ ಸಾಕು ಇಲ್ಲಿಗೆ ಅಂತ ಅನ್ಸ್ಬಿಟ್ರೆ ಆರಾಮಾಗಿ ಗ್ರಿಪ್ ಹಾಕಿದ್ದಾರೆ, ಆರಾಮಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಮನೆಗೆ. ಮಸ್ತ್ ಪ್ಲಾನ್. ಯಾಕಂದ್ರೆ ಕೆಳಗಡೆಯಿಂದ ಬಗ್ದಿ ಗ್ರಿಪ್ ಹಾಕಿಲ್ಲ ಅಂತ ಕೆಳಗಡೆಯಿಂದ ಫುಲ್ ಅದೇ ಪಾಯ ಎಲ್ಲ ರೆಡಿ ಮಾಡಿ ಫುಲ್ ರೆಡಿ ಹಾಕ್ಬಿಟ್ಟವ್ರೆ. ಆದ್ರೂ ನಾನು ಇದೆಲ್ಲ ಒಂದು ಆಸೆ ಕಣ್ ಮನೆ, ನನಗೆ ಈ ಒಳ ಉಳ್ಬೇಕು, ಈ ತರ ಎಲ್ಲ ರೇಷ್ಮೆ ಗೀಷ್ಮೆ ಎಲ್ಲ ಮಾಡ್ಬೇಕಂತ ಆಸೆ. ಬಟ್ ಆದ್ರೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಓ ಸಾವ್ಕಾರ್ ಮಂದಿ ಕಂಡ್ರಿ ನೀವು ರೀ. ಏನು ಇಲ್ಲ ಅನ್ಕೊಂಡು ನಾನು ಸುಮ್ಮನೆ ಅನ್ಕೊಂಡಿದ್ದೆ. ಅಕ್ಕ ಕೋಟಿ ಕೂಡ ನೋಡ್ಕೊಳ್ಳಿ, ಫೇಸ್ ಎಲ್ಲ ನೋಡ್ಕೊಳ್ಳಿ. ಎಲ್ಲರೂ ಸಿಕ್ಕರೆ ಕಿಡ್ನಾಪ್ ಮಾಡಿ ಪಕ್ಕ ಅವ್ರ ಅಪ್ಪ ಕೊಟ್ಟೆ ಕೊಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಮನೆ ಇದೇಂತಿದು ಈ ತರ ಎಲ್ಲ ಅಂದ್ರೆ ಈಗ ಸುಮ್ಮನೆ ನೋಡಿ ಇಲ್ಲೆಲ್ಲ ಈ ತರ ನಿಲ್ಸ್ಬಿಟ್ಟಿದಾರಲ್ವಾ, ಸ್ಟೋರೇಜ್ ಜಾಗ ಸಿಗಲ್ಲ ಜಾಸ್ತಿ. ಈಗ ಇವ್ರು ಬಿಂಗ್ ಸುಮ್ಮನೆ ನಿಲ್ಸ್ಬಿಟ್ಟಿರ್ತಾರೆ, ಬೇರೆಯವರೆಲ್ಲ ಇದು ಮಾಡ್ಕೊಂತಾರಲ್ವಾ. ಹಾಗಾಗಿ ಒಬ್ರೊಬ್ರಿಗೆ ಎಷ್ಟೆಷ್ಟು ಜನಕ್ಕೆ ಬೇಕೋ ಅಷ್ಟು ಜನ ಈಗ ನೋಡಿ ಮೇಲೆ ಇಟ್ಟಿದಾರಲ್ಲ, ಈ ತರ 1 by 1 ಇಟ್ಟಾಗ ಸ್ಟೋರೇಜ್ ಎಲ್ಲ. ಅಂದ್ರೆ ಈಗ ಇಲ್ಲಿ ಹಿಂಗಿಡ್ತೀರಾ, ಇದ್ರ ಮೇಲೆ ಇಡ್ತೀರಾ? ಒಂದು ಹಿಂಗೆ ಹಿಂಗೆ ಹಿಂಗೆ. ಟೋಟಲ್ ಎಷ್ಟೈತೆ? 2, 4, 6, 8, 10, 12.
ಪರವಾಗಿಲ್ಲ ಕಣ್ರಿ. ಯಾರ್ದು ಐಡಿಯಾ ಅಲ್ಲ? ಡ್ಯಾಡಿ. ಅವ್ರ ಹೆಸರು ಮಾದೇವ್ ಅಂತ. ಅವ್ರ ತಲೆನ ತಲೆ ಹೇಳಿ ಕೇಳಿ ಅವರು ಪ್ರೆಸ್ ಅವ್ರಂತೆ. ಸ್ವಲ್ಪ ಹುಷಾರು. ಸ್ವಲ್ಪ ಹುಷಾರು ಕಣ್ರಿ ಯಾರೇ ಇದ್ರು. ಪೈಪ್ ಹಾಕ್ಸಿದ್ದಾರೆ. ತುಂಬಾ ಮುಂದಾಲೋಚನೆ ಮಾಡಿದ್ದಾರೆ. ಸ್ಟೋರೇಜ್ ಅಲ್ಲೆಲ್ಲ ಸಿಗಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕ್ಸ್ಬಿಡೋ. ಗೈಸ್, ನಾನು ನನ್ನ ತಂಗಿ ಜಾತ್ರೆಗೆ ಹೋಗ್ತಾ ಇದೀವಿ. ಜಾತ್ರೆ ಎಲ್ಲ ಜನ ಈಗೂ ತುಂಬಾ ಜನ ಇದ್ದಾರೆ, ಕಾಣ್ತಾ ಇದ್ದಾರೆ. ಜಾತ್ರೆ ತುಂಬಾ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬನ್ನಿ ನನ್ನ ತಂಗಿಗೆ ಟೋಕನ್ ಹಾಕೋಣ, ಇರೋ ಬರೋ ದುಡ್ಡನ್ನೆಲ್ಲ ಖಾಲಿ ಮಾಡೋಣ. ನನ್ನ ಗಂಡ ಬಂದಿದ್ರೆ ಆಕ್ಚುಲಿ ಚೆನ್ನಾಗಿರೋದು. ಏನೇಂತಿದೆ ಗೊತ್ತಾ? ಇದೇ ಕಷ್ಟ ಬೇಡ ಮನೇಲಿ ಅದೇ ಅಲ್ಲ, ATM ಬಿಟ್ಬಿಟ್ಟೆ ಬಂದ್ಬಿಟ್ಟಿದ್ಯಲ್ಲ ಬ್ರೋ. ಯು ವೆರಿ ಚಲಾಕ್ ಬ್ರೋ. ವಾವ್, ಸಖತ್ತಾಗಿ ಕಾಣಿಸ್ತಿದೆ ಬೇಬಿ ಡಾಲ್ ಅಂತೂ. ನಾವು ಚಿಕ್ಕವರಿದ್ದಾಗಂತೂ ಈ ತರ ಎಲ್ಲ ಇರ್ಲಿಲ್ಲ. ಈಗ ಸಖತ್ ಅಪ್ಡೇಟ್ ಮಾಡಿದ್ರು. ಈಗಿನ ಮಕ್ಳಿಗಂತೂ ಒಳ್ಳೆ ಒಳ್ಳೆ ಆಟ ಸಾಮಾನು ಸಿಗ್ತದೆ. ಅನ್ಕೊಂಡಿದ್ಯಾ? ನಮ್ ಗಂಡ ಯಾವಾಗ ಹೇಳ್ತಿದ್ದ ಅಷ್ಟೇ, ಇಲ್ಲ ಫ್ಲೈಟ್ ಕರ್ಕೊಯ್ತೀನಿ ಕರ್ಕೊಂಡಾಗಪ್ಪ ಅನ್ಬಿಡ್ತೀವಿ ಫಸ್ಟ್. ಎತ್ಕೊಂಬನೆ ಯಾವ್ದು ಎಲ್ಲಿಗೆ ಓನ್ ಆಗುತ್ತೆ ಕರೀನಿ ಓನಕ್ಕ. ಗೈಸ್, ನಾನು ಊರಿಗೆ ಬಂದ್ಮೇಲೆ ಗೊತ್ತಾಯ್ತು ಈ ಲೈಟಿಂಗ್ಸ್ ಹಾಕಿರೋದು ನಮ್ಮ ಚಿಕ್ಕಪ್ಪನೇ ಅಂತೆ. ಬನ್ನಿ ನೋಡ್ಕೊಬರೋಣ ಯಾವ ತರ ಹಾಕಿದ್ದಾರೆ ಅಂತ. ಓ ಸಕ್ಕದಾಗ ಲೈಟಿಂಗ್ಸ್ ಎಲ್ಲ ಫುಲ್ಲು. ಆಕ್ಚುಲಿ ನನ್ನ ಪ್ರಕಾರ 2-3 ಜನ ಅವ್ರ ಪಾರ್ಟ್ನರ್ಶಿಪ್ ಎಲ್ಲ ಹಾಕಿರ್ತಾರೆ. ಬಟ್ ಏನೇ ಇದ್ರು ಸಕ್ಕದಾಗ ಹಾಕಿದ್ದಾರೆ. ಅಂದ್ರೆ ಇವ್ರದ್ದು ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಿಮ್ಗೂ ಏನಾದರೂ ಬೇಕಾದಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ, ಕೇಳಿ ಮಾಡ್ಕೊಡ್ತಾರೆ. ಹೆಚ್ಚು ಕಮ್ಮಿ ಏನೇ ಇದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದೆ, ಬರ್ತಿದ್ದಾರಂತೆ. ಇವರೇ ನಮ್ಮ ಚಿಕ್ಕಪ್ಪ. ಈಗೇನು ನೀವು ಲೈಟಿಂಗ್ಸ್ ಎಲ್ಲ ನೋಡಿದ್ರೋ ಇದಕ್ಕೆಲ್ಲ ಕಾರ್ಯಕರ್ತರು ಇವರೇನೆ. ನಿಮ್ಗೇನಾದರೂ ಮದುವೆ ಶುಭಾರಂಭಕ್ಕೆ ಲೈಟಿಂಗ್ಸ್ ಬೇಕಾದರೆ ಇವ್ರ ಕಾಂಟ್ಯಾಕ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ನಿಮಗೆ ಚೆನ್ನಾಗೆಲ್ಲ ಹಾಕೊಡ್ತಾರೆ. ಇವತ್ತೊಂದು ದಿನ ತುಂಬ ಸ್ಪೆಷಲ್ ಆಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅಜ್ಜಿ ಮನೆ ವೈಬ್ ಎಂಜಾಯ್ ಮಾಡಿದ್ದು ಎಲ್ಲವೂ ಆರ್ಟ್ ಟಚಿಂಗ್ ಮೂಮೆಂಟ್ ಆಗಿತ್ತು. ನೀವು ನಿಮ್ಮ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಯಾಕೆಂದರೆ ಅವ್ರ ಲವ್ ತುಂಬ ಪ್ಯೂರ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.